ನಾನು ಪ್ರತಿ ವರ್ಷವೂ ಸಹ ನಾನು ಹುಟ್ಟುಹಬ್ಬವನ್ನು ಬಡ ಮಕ್ಕಳ ಜೊತೆ ಗೌರ್ಮೆಂಟ್ ಶಾಲೆಗಳಲ್ಲಿ ಆಚರಿಸ್ಕೊಳ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ದಿವಸ ನಮ್ಮ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ಬುಕ್ಸು ಮತ್ತು ಊಟದ ವ್ಯವಸ್ಥೆಯನ್ನು ಏರ್ಪಡಿಸ್ಕೊಂಡು ಮಕ್ಕಳ ಜೊತೆ ನನ್ನ ಹುಟ್ಟುಹಬ್ಬವನ್ನು ಈ ದಿವಸ ಈ ಗ್ರಾಮದಲ್ಲಿ ಆಚರಿಸ್ಕೊಂಡಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ. ಇವತ್ತು ಸುಮಾರು ಎಲ್ಲ ಶಾಲೆಗಳಿಗೂ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಬ್ಯಾಗ್ ಕೊಡ್ತಕ್ಕಂಥ ಕಾರ್ಯಕ್ರಮ, ನೋಟ್ಬುಕ್ಸ್ಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಈಗ ಮಾಡ್ಕೊಂಡು ಬಂದೀನಿ. ಈಗ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಗಳು ಮಾಡಿದ್ವಿ. 4-5 ಅನಾಥಾಶ್ರಮಗಳಿಗೆ, ಎಲ್ಲ ಹಾಸ್ಟ್ಲ್ಗಳಿಗೆ ಪುಸ್ತಕಗಳು ಕೊಡ್ತಕ್ಕಂಥದ್ದು, ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆಗಳನ್ನ ಈ ದಿವಸ ಮಾಡಿದ್ದೀವಿ. ನನ್ನ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಸರ್ಕಾರಿ ಬಡ ಮಕ್ಕಳ ಜೊತೆ, ಬಡ ಜನಗಳ ಜೊತೆ ಆಚರಿಸ್ಕೊಳ್ತಕ್ಕಂಥ ಒಂದು ವಿಶೇಷ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಸಹ ಮಾಡ್ಕೊಂಡಿದ್ದೀನಿ. ಮಾಜಿ ಅಧ್ಯಕ್ಷರಾದ APMC ಮಾಜಿ ಅಧ್ಯಕ್ಷರಾದ ಬಸವರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಪ್ರಯುಕ್ತವಾಗಿ APMC ಮಾಜಿ ಬಸವರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 500ಗೂ ಹೆಚ್ಚು ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗು ಊಟದ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಅನೇಕ ಅನಾಥಾಶ್ರಮಗಳಿಗೆ ಊಟ ವ್ಯವಸ್ಥೆ ಮಾಡಲಾಗಿದೆ. ಹಿಂದೆನೂ ಕೊರೋನಾ ಟೈಮಲ್ಲಿ ಸುಮಾರು ಕೆಲಸಗಳು ಸಾಮಾಜಿಕವಾಗಿ ಪಕ್ಷಾಂತರವಾಗಿ ಯಾವುದೋ ಕೆಲಸನೂ ಮಾಡಿಲ್ಲ, ಸ್ವಂತವಾಗಿ ಎಲ್ಲ ಕೆಲಸನೂ ಬರ್ತಿದ್ದಾರೆ, ಮುಂದೇನೂ ಮಾಡ್ತೀವಿ. ಅದೇ ಪ್ರಕಾರ ಇವತ್ತು ಸಂಜೆ ಸುಮಾರು ಒಂದು 4:30-5 ಗಂಟೆಗೆ ಶಿವನಿ ಚೌಡ್ರಿಲಿ ಸುಮಾರು 150ಕ್ಕೂ ಹೆಚ್ಚು KGನ ಸೇಬಿನ ಹಾರವನ್ನು ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಊರ ಬಂಡಿಪಡೆ ಗ್ರಾಮಸ್ಥರು ಹಾಗೂ ನನ್ನ ನಿಂತಿರೋ ಅಣ್ಣ ತಮ್ಮದಿರು, ನನ್ನ ಸ್ನೇಹಿತರು, ನನ್ನ ಎಲ್ಲ ದೊಡ್ಡವರು, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸುಮಾರು ಒಂದು 700 ಸೀಟು ಜನಗಳ ಮಧ್ಯದಲ್ಲಿ ಆ ಹುಟ್ಟುಹಬ್ಬದ ಆಚರಿಸೋಕ್ಕೆ ತಯಾರಿ ಮಾಡ್ಕೊಳ್ಳಾಗಿದೆ.